ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ತರೀಕೆರೆ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಲಕ್ಕವಳ್ಳಿ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಬ್ದುಲ್ ರೆಹಮಾನ್ ರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ, ತಾವು ಈ ಒಂದು ಕ್ಷೇತ್ರದಲ್ಲಿ 2 ಬಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮತ್ತು 3 ಬಾರಿ ಸದಸ್ಯರಾಗಿ ಇದೇ ಒಂದು ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀಡಿದ್ದೀರಿ. ಸೊ ಆ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ್ದ್ಯಾವುದು ಮತ್ತು ಮುಂದಿನ ದಿನಮಾನಗಳಲ್ಲಿ ರಾಜಕೀಯವಾಗಿ ಬೆಳೆದು ಇನ್ನು ಏನೆಲ್ಲ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ತಮ್ಮ ಮನಸ್ಸಲ್ಲಿ ಉಳಿದಿದ್ದಾವೆ ಅನ್ನೋ ಒಂದು ವಿಚಾರವನ್ನ ಜನತೆ ಮುಂದೆ ವ್ಯಕ್ತಪಡಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಲಕ್ಕವಳ್ಳಿ ಗ್ರಾಮ ಪಂಚಾಯಿತಿಯ ಮತದಾರರು ಹಾಗೂ ತರೀಕೆರೆ ತಾಲೂಕಿನ ಎಲ್ಲ ಮತದಾರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೂ ನೀವೇನು ಕೇಳಿದ್ದೀರಿ, ಇವತ್ತು ಅಭಿವೃದ್ಧಿ ಪರವಾಗಿ ಕೇಳಿದ್ದೀರಿ. ಲಕ್ಕವಳ್ಳಿ ಪಂಚಾಯಿತಿಯಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೀರಾ ಅಂತೇಳಿ. ಲಕ್ಕವಳ್ಳಿ ಪಂಚಾಯಿತಿಯಲ್ಲಿ ಸುಮಾರು ನಾನು 3 ಬಾರಿ ಗೆದ್ದು 2 ಬಾರಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಲವಾರು ಕಾಮಗಾರಿ ಈ ಬಗ್ಗೆ ಈ ಲಕ್ಕವಳ್ಳಿ ವ್ಯಾಪ್ತಿಗೆ ನಾವು ಕೂಡ ಮಾಡ್ತಾ ಬಂದಿದ್ದೀವಿ. ಈಗ ಹಲವಾರು ಕಾರ್ಯಕ್ರಮ, ಈಗ 9 ಕೋಟಿ ರೂಪಾಯಿ ಆರೋಗ್ಯ ಸಮುದಾಯ ಭವನ ಕೊಟ್ಟಿದ್ದಾರೆ ಮಾನ್ಯ ಹಿಂದಿನ ಶಾಸಕರು ಸುರೇಶ್ ಅಣ್ಣವರು. ಈಗಿನ ಶಾಸಕರು ಮಾನ್ಯ 7ನೇ ತಾರೀಕು ದಿನೇಶ್ ಗುಂಡೂರಾವ್ ಜೊತೆಗೆ ಹಾಗೂ KJ ಜಾರ್ಜು ಅವ್ರ ಜೊತೆಗೆ ಚರ್ಚೆ ಮಾಡಿ ನಾವು ಕೂಡ ಹೋಗಿ ಆಹ್ವಾನ ಮಾಡಿದ ಕೂಡ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಶಂಕುಸ್ಥಾಪನೆ ಇದಾಗುತ್ತೆ. ಈ ಲಕ್ಕವಳ್ಳಿ ಗ್ರಾಮ ಪಂಚಾಯತಿಗೆ ಅದೊಂದು ಸುವರ್ಣ ಅವಕಾಶ ಅಂತ ಕೂಡ ನಾನು ಕೂಡ ಭಾವಿಸಿದ್ದೀನಿ. ಯಾಕಂದ್ರೆ ಇಲ್ಲಿ ಎಲ್ಲ ಕೂಲಿ ಮಾಡೋ ಇರೋಂಥ ಜನಗಳು ಇಲ್ಲಿ ಮೂಲ ಸುಮಾರು 7 ರಿಂದ 8 ಸಾವಿರ ಮತದಾರರಿದ್ದಾರೆ, 14,000 ಜನಸಂಖ್ಯೆ ಇದ್ದಾರೆ. ಹಾಗಾಗಿ ಹಲವಾರು ಕಾಮಗಾರಿ ಮಾಡ್ತಾ ಬಂದಿದ್ದೀವಿ. ಎಲ್ಲ ಮೆಂಬರ್ಗಳ ಜೊತೆ ಸಹಕಾರ ಕೊಟ್ಟಿದ್ದಾರೆ. ಅವರ ಜೊತೆ ಅಧಿಕಾರಿಗಳ ಜೊತೆನೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗಾಗಿ ಮತ್ತೊಮ್ಮೆ ನನ್ನ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರೆಲ್ಲ ಸಹಕಾರ ಇದ್ರೆ ನಾವೆಲ್ಲ ಮುಂದುವರಿಯಕ್ಕೆ ಸಾಧ್ಯ, ಕಾರಣಕರ್ತರಾಗೋದು. ಹಾಗಾಗಿ ಈಗ ಕೂಡ ನಮ್ಮ ಲಕ್ಕವಳ್ಳಿ ಪಂಚಾಯತಿಯಲ್ಲಿ ಬಸ್ ಸ್ಟ್ಯಾಂಡ್ ಮಳಿಗೆಗಳು ನಡೀತಾ ಇದೆ. 9 ಮಳಿಗೆ ನಡೀತಾ ಇದೆ, ಕಾಮಗಾರಿ ನಡೀತಾ ಇದೆ. ಸುಮಾರು 40 ರಿಂದ 45 ಲಕ್ಷ ರೂಪಾಯಿ ಕಾಮಗಾರಿ ನಮ್ಮ ದುಡ್ಡು, ಪಂಚಾಯತಿ ದುಡ್ಡಲ್ಲಿ ಕಾಮಗಾರಿಗಳು ನಡೀತಾ ಬಂದಿದೆ. ಇನ್ನೊಂದು 15-20 ದಿನದಲ್ಲಿ ಅದು ಕೂಡ ಓಪನ್ ಆಗುತ್ತೆ. ಇನ್ನು ಕೂಡ ಮೂಲಭೂತ ಸೌಕರ್ಯ ಕೊರತೆ ಇದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ನಾವು ತಗೊಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಅನುದಾನ ನೋಡಿ ಮತ್ತೆ ಸರ್ಕಾರದ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಒಬ್ಬ ಜನಪ್ರತಿನಿಧಿಯಾಗಿ. ಆಮೇಲೆ ಸುಮಾರು ಕೂಡ ಬಡವರಿಗೆ 25% ಕೊಟ್ಟಿದ್ದೀವಿ. ಆಮೇಲೆ ಶವ ಸಂಸ್ಕಾರಕ್ಕೆ ದುಡ್ಡು ಕೊಟ್ಟಿದ್ದೀವಿ ಪಂಚಾಯತಿಯಲ್ಲಿಂದ. ಹಾಗಾಗಿ ಆಮೇಲೆ ವಿದ್ಯಾಭ್ಯಾಸಕ್ಕೆ ಕೊಟ್ಟಿದ್ದೀವಿ, ಹೊಲಿಗೆ ಯಂತ್ರಗಳು ಕೊಟ್ಟಿದ್ದೀವಿ. ಹಾಗಾಗಿ ಹಲವಾರು ಈ ವ್ಯಾಪ್ತಿಯಲ್ಲಿ, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಬರುತ್ತೆ ಅದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಶಾಸಕರ ಜೊತೆ ಚರ್ಚೆ ಮಾಡಿ ಈ ರೋಡ್ ಅಗಲೀಕರಣಕ್ಕೆ ಏನು ಅನುದಾನ ಕೊಟ್ಟಿದ್ದಾರೆ, ಇವತ್ತು 2,80,00,000 ಅನುದಾನ ಕೊಟ್ಟಿದ್ದಾರೆ ಮಾನ್ಯ ಜಿನೇಶ್ ಶ್ರೀನಿವಾಸ್ ಅವರು. ಅವ್ರ ಜೊತೆ ಒಟ್ಟಾರೆ ನಮ್ಮೆಲ್ಲ ಸದಸ್ಯರ ಜೊತೆ ಒಗ್ಗೂಡಿಸಿ ಅವ್ರ ಜೊತೆ ಕೆಲಸ ಕೂಡ ತಗೊತಾ ಇದೀವಿ, ಮಾಡ್ತಾ ಇದ್ದೀವಿ. ಈಗಾಗಲೇ ಚಾಲನೆಯಲ್ಲಿದೆ 2,80,00,000 ರೂಪಾಯಿ ಬಾಕ್ಸ್ ಡ್ರೈನೇಜು. ಮುಂದಿನ ಈಗ 2,50,00,000 ರೂಪಾಯಿ ಇದಕ್ಕೆ ಕೊಟ್ಟಿದ್ದಾರೆ, ಫುಟ್ಪಾತ್ ಮತ್ತೆ ಲೈಟ್ ಕಂಬ ಶಿಫ್ಟಿಂಗ್. ಈಗ 2,50,00,000 ದುಡ್ಡು ಕೊಟ್ಟಿದ್ದಾರೆ, ಅದು ಕೂಡ ಮಂಜೂರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮೊನ್ನೆ ಕೂಡ ನಾವು ವಿಧಾನಸೌಧಕ್ಕೆ ಕೂಡ ಹೋಗಿದ್ವಿ, ಎಲ್ಲ ಸದಸ್ಯರ ಜೊತೆ ಕರ್ಕೊಂಡು ಹೋಗಿದ್ದೀಗ. ಮನೆ 10 ರಿಂದ 12 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಡ್ತೀನಿ ಅಂತ ಮನೆ ಸಚಿವರ ಜೊತೆ ಕರ್ಕೊಂಡು ಹೋಗಿದ್ರು ನಮ್ಮನ್ನು ಕೂಡ. ಹಾಗಾಗಿ ತರೀಕೆರೆ ಕ್ಷೇತ್ರದ MLA ಕೂಡ ನಮಗೆ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ಲಕ್ಕವಳ್ಳಿ ವ್ಯಾಪ್ತಿಯಲ್ಲಿ ನಾವೇನು ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆ ಇರ್ಬೋದು, ಅವ್ರ ಜೊತೆಗೂಡಿ ಎಲ್ಲ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ನಾನು ಕೂಡ 15 ವರ್ಷದಿಂದ ಲಕ್ಕವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ಜನಗಳು ಒಳ್ಳೆಯ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ದಾರೆ. ಇನ್ನು ಸುಮಾರು ಕೂಡ ನಾವು ಕಾಮಗಾರಿ ಮಾಡತಕ್ಕದ್ದು ಹಲವಾರು ಕೇಳಿದ್ದಾರೆ, ಅದನ್ನು ಕೂಡ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ನಮ್ಮ ಅವಧಿ ಕೂಡ ಇನ್ನು 4 ತಿಂಗಳಿದೆ. ಆ 4 ತಿಂಗಳಲ್ಲಿ ಏನು ಸಂಪೂರ್ಣವಾಗಿ ಕಾಮಗಾರಿ ಮಾಡಿ ಮುಗಿಸ್ಬೇಕು ಅಂತ ಏನು ಇಟ್ಕೊಂಡಿದ್ದೀವಿ, ಅದು ಆಶಾಭಾವನೆಯಾಗಿ ಜನಗಳಿಗೆ ಯಾವುದೇ ರೀತಿ ಮೋಸ ಮಾಡಿ ಮತ್ತೊಂದು ಮಾಡಿ ಅವರ ಮತದಾರರಿಗೆ ಧಕ್ಕೆ ತರುವಂತ ಕೆಲಸ ಕೂಡ ನಿಮ್ಮ ಪಂಚಾಯತಿ ಅಧ್ಯಕ್ಷರು ಅಥವಾ ಸದಸ್ಯರುಗಳು ಮಾಡೋದಿಲ್ಲ ಅಂತ ಹೇಳ್ತಾ, ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಏನೆಲ್ಲ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ತಮ್ಮ ಖಂಡಿತ ಇದೆ. ನಾವು ಏನಾಗಿದೆ, ಯಾವ ಈಗ ರುದ್ರಭೂಮಿ ನೀವು ಡೆವಲಪ್ಮೆಂಟ್ ಆಗಬೇಕು, ಎಲ್ಲ ರುದ್ರಭೂಮಿಗಳು ಡೆವಲಪ್ಮೆಂಟ್ ಆಗಬೇಕು. ಹಾಗಾಗಿ ಕೆಲವು ಕಡೆ ಇನ್ನು ಬಾಕ್ಸ್ ಡ್ರೈನೇಜ್ಗಳು ನಿರ್ಮಾಣ ಆಗಲಿಲ್ಲ. ಅದೇನಾಗಿದೆ, NRG ಕೆಲಸ ಮಾಡಬೇಕು ಅಂತಾರೆ, ಜನಗಳು ಕೆಲಸಕ್ಕೆ ಬರೋದಿಲ್ಲ.
ಈ ರೀತಿ ಸಮಸ್ಯೆಯಲ್ಲಿ ಇದೆ. ಮೊನ್ನೆ ಶಾಸಕರ ಜೊತೆ ಚರ್ಚೆ ಕೂಡ ಮಾಡಿದ್ದೀನಿ. ಲಕ್ಕೋಳಿಗೆ ಒಂದು 2 ಕೋಟಿ ರೂಪಾಯಿ ನೀವು ಅನುದಾನ ಕೊಟ್ಟರೆ ಇಲ್ಲೆಲ್ಲ SC/ST ಮೂಲಭೂತ ಸೌಕರ್ಯಕ್ಕೆ ಕುಂದುಕೊರತೆ ಇದೆ. ಆ ನಿಟ್ಟಲ್ಲಿ ನೀವು ದಯಮಾಡಿ ಸಾಕಾರ ಮಾಡಿ ಅಂತೇಳಿ ಅವ್ರನ್ನ ಮನವಿ ಕೂಡ ಮಾಡಿದ್ದೀನಿ. ಮುಂದಿನ ದಿವಸಗಳಲ್ಲಿ ಕೊಡ್ತೀನಿ ಅಂತ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ಕೊಡ್ತಾರೆ ಅಂತ ಕೂಡ ನನಗೂ ಆಶಾಭಾವನೆಯಾಗಿ ಇದ್ದೀನಿ. ಯಾಕಂದ್ರೆ ಈ ಊರನ್ನ ಒಂದು ಡೆವಲಪ್ಮೆಂಟ್ ಆದ್ರೆ ಈ ಮೂಲಭೂತ ಸೌಕರ್ಯ ಕೂಡ ಸ್ವಲ್ಪ ಕಮ್ಮಿ ಇದೆ ಅಂತ ನಾನು ಕೂಡ ಯಾಕಂದ್ರೆ ಹಲವಾರು ಇಲ್ಲಿ ಇರೋದು ಮೂಲಭೂತ ಸೌಕರ್ಯಕ್ಕೆ ಬಾಕ್ಸ್ ಡ್ರೈನೇಜ್ಗಳು ಆಗ್ಬೇಕು, ರಸ್ತೆ ಆಗ್ಬೇಕು. 90% ರಸ್ತೆ ಕೂಡ ಆಗಿದೆ, ಇನ್ನೊಂದು 10% ರಸ್ತೆ ಕೂಡ ಆಗ್ಬೇಕು. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಏನಾಗಿದೆ, ಈಗ ಸುಮಾರು 1200 ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ ಇಲ್ಲಿಂದ ಹೊಸದುರ್ಗ ಮಾರ್ಗವಾಗಿ. ಅವ್ರ ಮನೆ ಶಾಸಕರ ಜೊತೆಗೆ ಅಥವಾ AC ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ನಮ್ಮನ್ನ ನೀರು ಕೊಟ್ಬಿಟ್ಟೆ ಅವ್ರು ತಗೊಂಡು ಹೋಗ್ಬೇಕು ಅಂತ ಕೂಡ ಅದರಲ್ಲಿ ಇದೆ. ಅದು ನಾವು ಕೂಡ ರೆಜುಲೇಷನ್ ಮಾಡಿ AC-ಗೆ DC-ಗೆ ಎಲ್ಲ ಕೊಟ್ಟಿದ್ದೀವಿ. ಅವರಿಂದನೂ ರಿಪ್ಲೈ ಬಂದಿದೆ, ನಿಮಗೆ ನೀರು ಕೊಟ್ಟೆ ಅವ್ರು ತಗೊಂಡು ಹೋಗ್ಬೇಕು ಅಂತ. ಆ ಲಕ್ಕೊಳ್ಳಿ ಜನಕ್ಕೆ ಯಾವುದೇ ರೀತಿಯಲ್ಲಿ ಮೋಸ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ದಾಖಲೆಯನ್ನು ಗ್ರಾಮ ಪಂಚಾಯತಿಯಲ್ಲಿ ನೀವು ಯಾವಾಗ ಬೇಕೋ ಬಂದು ಕೇಳಿದ್ರು ಇದೆ. ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾವೇನೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಸಹಕಾರ ಇಲ್ಲಾಂದ್ರೆ ನಾವ್ಯಾವುದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮನ್ನ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್.